ಜ್ಞಾನ ಯೋಗಾಶ್ರಮದ ಪರಮ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳ ಅಂತ್ಯಕ್ರಿಯೆ ಇನ್ನೇನು ಕೆಲವೇ ಗಂಟೆಗಳಲ್ಲಿ ನಡೆದಿರುವಂಥದ್ದು. ಭಕ್ತರು ತಮ್ಮ ಇಷ್ಟ ಹಾಗೂ ಸೇವೆಗೆ ಅನುಗುಣವಾಗಿ ಸೇವೆಯನ್ನು ಇಲ್ಲಿ ಸಲ್ಲಿಸ್ತಾ ಇದ್ದಾರೆ. ಕೆಲವೊಬ್ಬರು ವಿಶಿಷ್ಟ ಭಕ್ತರಿದ್ದಾರೆ, ಅವರು ಸಿದ್ದೇಶ್ವರ ಸ್ವಾಮಿಗಳ ಪರಮ ಭಕ್ತರು. ಅವರು ನೋಡ್ತಾ ಇರಬಹುದು, ಇಲ್ಲಿ ಸುಮಾರು 250 ಭರಣಿಗಳನ್ನು ತಂದಿದ್ದಾರೆ. ಇದು ಶುದ್ಧ ದೇಶಿ ಆಕಳಿಂದ ತಯಾರು ಮಾಡಿರುವಂತಹ ಭರಣಿ, ಹಾಗಾಗಿ ಇದನ್ನ ಅವರು ತಗೊಂಡ್ಬಂದಿರುವಂಥದ್ದು. ಈಗ ಶ್ರೀಗಳ ಅಂತ್ಯ ಸಂಸ್ಕಾರಕ್ಕೆ ಶ್ರೀಗಂಧದ ಕಟ್ಟಿಗೆ ಸೇರಿದಂತೆ ವಿಶೇಷವನ್ನು ಬಳಸ್ತಾ ಇರೋದ್ರಿಂದ, ಅದೇ ರೀತಿ ಶ್ರೀಗಳಿಗೆ ಬಹಳ ಕೃಷಿಯಲ್ಲಿ ಇದು ಹಾಗೆ ಮತ್ತೆ ಶ್ರೀಗಳ ಒಂದು ಒತ್ತಾಯದ ಮೇರೆಗೆ ಅವರು ಈ ಕೃಷಿಯಲ್ಲಿ ತೊಡಗಿಕೊಂಡಿರುತ್ತದೆ. ಹಾಗಾಗಿ ಅದೇ ಕಾರಣದಿಂದಾಗಿ ಈಗ ಅವರು ಶ್ರೀಗಳ ಅಂತ್ಯ ಸಂಸ್ಕಾರಕ್ಕೆ ಈ ಭರಣಿಗಳನ್ನು ತೊಗೊಂಡಿದ್ದು ಸುಮಾರು 250 ಭರಣಿಗಳನ್ನು ತೊಗೊಂಡಿದ್ದಾರೆ. ಇವೆಲ್ಲವೂ ಶುದ್ಧ ದೇಶಿ ಹಸುಗಳಿಂದ ಮಾಡಿರುವಂತಹ ಭರಣಿಗಳು. ಈಗ ನಾನು ಅವ್ರ ಜೊತೆ ಕೇಳ್ಕೊತೇನೆ, ಅವರಿಗೆ ಯಾಕೆ ಈ ಪ್ರೇರಣೆ ಬಂತು ಮತ್ತೆ ಯಾವ ಕಾರಣಕ್ಕೆ ಇದನ್ನ ಇಲ್ಲಿ ತಗೊಂಡ್ಬಂದಿದ್ದಾರೆ ಅಂತ ಹೇಳಿ. ಸರ್, ನೀವು ಯಾಕೆ ಇದನ್ನ ಇಲ್ಲಿ ತಗೊಂಡ್ಬಂದ್ರೆ ನಿಮ್ಗೆ ಏನು ಪ್ರೇರಣೆ ಆಯಿತು? ಇದು ನಾವು ತರಬೇಕಾದ್ರೆ ಸಿದ್ದೇಶ್ವರ ಅಪ್ಪಳ ಪ್ರೇರಣೆಯಿಂದ ನಾವು ಈ ಉತ್ಪನ್ನಗಳು ಗೋ ಉತ್ಪನ್ನಗಳು ಮಾಡಕತ್ತೀವ್ರಿ. ಪೆನಾಯಿಲು, ಸಾಬಣ್ಣು, ಗೋ ಅರಕು ಮತ್ತು ತುಪ್ಪ ಎಲ್ಲ ದೇಶೀಯ ಉತ್ಪನ್ನಗಳನ್ನ ಅವ್ರ ಪ್ರೇರಣೆಯಿಂದ ನಾವು ಮಾಡಕತ್ತೀವಿ. ಅವ್ರದ್ದು ಹಿಂಗೆ ತೀರ್ಕೊಂಡಾರು, ಹಿಂಗೆ ಚಿತೆ ಮಾಡ್ತಾರ ನಮ್ಮಲ್ಲಿ ಒಂದು ಆಸೆ ಬರ್ತದೆ. ನಮ್ಮಲ್ಲಿ ತಯಾರಾದಂಥ ದೇಶಿ ಕೊಳ್ಳಿನ ಒಂದು ಸೇವೆ ಒಂದು ನಾವು ಸಲ್ಲಿಸ್ಬೇಕಂತೇಳಿ ನಮ್ಮಲ್ಲಿ ಒಂದು ಅಂದ್ರೆ ನಮ್ದೊಂದು ಅದು ಅಭಿಪ್ರಾಯ ಬತ್ರಿ. ಅಭಿಪ್ರಾಯ ನಮ್ದು ಒಂದು ಸೇವೆ, ಅವ್ರಿಗೆ ಒಂದು ಸಣ್ಣ ಸೇವೆ, ನಮ್ದೊಂದು ಸೇವೆ ಸಲ್ಲಿಸ್ಬೇಕಂತೇಳಿ ನಾವಿಬ್ಬರು ಗಂಡ ಹೆಂಡತಿ ತಗೊಂಡು ಇದ್ರನ್ನ ಕುಳಿತುಕೊಂಡು ಬಂದ್ವಿ. ಆಕಳಂದ್ರೆ ಪವಿತ್ರ ರೀ. ನಮ್ಮ ಇದ್ರೊಳಗೆ ಆಕಳ ಸಗಣಿ ಅಂದ್ರೆ ಇನ್ನೂ ಪವಿತ್ರ. ಇದನ್ನ ಈ ಪವಿತ್ರತೆಯನ್ನು ನಾವು ಅಪ್ಪವ್ರಿಗೆ ಅರ್ಪಿಸ್ಬೇಕಂತ ಹೇಳಿ ನಮ್ಮ ಭಕ್ತಿ, ನಮ್ಮ ಲೆಕ್ಕದಾಗ ಇದೊಂಥರ ಭಕ್ತಿ ಸೇವೆ ರೀ, ಅವ್ರಿಗೆ ನಾವು ಮಾಡೋ ಸೇವೆ. ಇದ್ರ ಬಗ್ಗೆ ಯಾವಾಗ ಅಪ್ಪರಿಗೆ ಹೇಳಿದ್ರಿ ನೀವು? ಹೇಳಿದ್ವಿ. ಮೊನ್ನೆ ಹೋದ ತಿಂಗಳದಾಗ ಕರ್ಕೊಂಡು ಪ್ರವಚನ ನಡೆದಿತ್ರಿ. ಆಗ ಕನ್ನೇರಿ ಅಪ್ಪವ್ರಿಗೆ, ಈ ಅಪ್ಪವ್ರಿಗೆ ಎಲ್ಲಾರ್ಗಿ ಭೇಟಿಯಾಗಿ ನಾವು ಮಾಡೋ ಎಲ್ಲಾ ಸಾಮಾನುಗಳನ್ನ ತೋರಿಸಿವಿ, ಹಿಂಗ್ ಮಾಡಾತೀವಿ ಅಂತ ಹೇಳಿರಿ. ಭೇಟಿ ಅಂದ್ರೆ ಅವ್ರ ಸಲ ರಗಡ್ ಸಲ ಅವ್ರನ್ನ ಭೇಟಿಯಾಗಿ ಮಾತಾಡ್ಸಿವಿ. ಈಗ ಆರಾಮ್ ತಪ್ಪಿತನ ಬಂದ್ ಹೋಗಿದ್ದೀವ್ರಿ ನಾವು ಇಲ್ಲಿ. ಈಗ ಇವತ್ತು ನಿನ್ನೆ ಚಂಜಿನಾಗ ಗೊತ್ತಾತ್ರಿ ನಮ್ಗೆ ಹಿಂಗ ಲಿಂಗೈಕ ಆಗ್ಯಾರ ಅಪ್ಪಾರ ತಂದ್. ನಾವು ಅಲ್ಲಿದಿಂದ ಬರ್ಬೇಕಾದ್ರೆ ಅಪ್ಪವ್ರಿಗೆ ಮುಟ್ಟತತೆ ಇಲ್ಲೋ ಅನ್ನೋ ಹೌಡಲ್ನ್ಯಾಗ ಬಂದಿದ್ವಿ ನಾವು ಬರ್ಬೇಕಾದ್ರೆ. ಅಂದ್ರೆ ಎಲ್ಲ ಅಂದ್ರೆ ಭಾಳ ದೊಡ್ಡ ಮಂದಿ ಕೂಡಿರ್ತಾರ, ನಮ್ಮ ಭಕ್ತಿನೂ ಅವ್ರಿಗೆ ಮುಟ್ತತೆ ಇಲ್ಲ ಅಂತ ಹೇಳಿ. ಆದ್ರೂ ದೇವ್ರ ದಯ ರೀ ಒಂದ್ ರೀತಿ. ನಮ್ದು ಬಂದು ಅವ್ರ ಅಪ್ಪವ್ರ ಜಾಗಕ್ಕೆ ಮುಟ್ಟೈತಿ ಅನ್ನೋದನ್ನ ನಮ್ಗೆ ದೊಡ್ಡ ಒಂದು ಇದ್ರಿ. ಅಂದ್ರೆ ಅವ್ರ ತೀರ್ಕೊಂಡಿದ್ದ ದುಃಖ ಹೇಳಕ್ ಆಗೋಲಾಗೈತಿ ನಮಗ. ಅಷ್ಟು ಜ್ಞಾನ ಇದ್ದಾರು ಅಂದ್ರೆ ಅವ್ರ ಹೆಸರು ಹೇಳಾಕನು ನಮಗ ಅಷ್ಟು ಇದು ಇಲ್ರಿ. ಅಂದ್ರ ಅಷ್ಟು ದೊಡ್ಡವ್ರಿ ಅವ್ರ ನಮ್ಮ ಲೆಕ್ಕದಾಗ. ತೊಗೊಂಬಂದಿರೋಂಥರ ಮತ್ತು ಅಂದರೆ ಶ್ರೀಗಳಿಗೆ ಅವರ ಪ್ರೇರಣೆಯಿಂದಾಗಿ ನಾವು ಈ ಕೃಷಿಯನ್ನು ಮಾಡ್ತಾ ಇದ್ವಿ. ಹಾಗಾಗಿ ಆ ಕೃಷಿಯಿಂದ ಬಂದಿರುವಂಥ ಉತ್ಪನ್ನಗಳನ್ನು ಅವರಿಗೆ ಇವತ್ತು ಅರ್ಪಣೆ ಮಾಡುವ ಮೂಲಕ ನಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದೀವಿ ಅಂತೇಳಿ ಹೇಳ್ತಾ ಇರ್ತದ್ದು. ಗುರುರಾಜ್, ನ್ಯೂಸ್ 18 ಕನ್ನಡ, ವಿಜಯಪುರ. ಸದ್ಗುಣಗಳ ಪ್ರತಿರೂಪದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಲೈವ್ ಫುಟೇಜ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ